ಚೀನಾದಿಂದ ರಫ್ತಾಗ್ತಕ್ಕಂಥ ಗೊಬ್ಬರ, ಆಮದಾಗ್ತಕ್ಕಂಥ ಗೊಬ್ಬರ ಬಂದ್ ಮಾಡಿದಿರತಕ್ಕಂಥ ನೆಪ ಹೇಳಿ ರೈತರಿಗೆ ತೊಂದರೆ ಕೊಡ್ತಕ್ಕಂಥ ನೀತಿಯಿದೆ. ನಾವು ಖಂಡಿಸ್ತೀವಿ. ಸರ್ಕಾರ ಮಧ್ಯಪ್ರವೇಶ ಮಾಡಿ ಪ್ರತಿ ವರ್ಷ ರೈತರಿಗೆ ನೋಡಿ ನಾವು ಕೊಡ್ತಕ್ಕಂಥ ನೀತಿ ಇದು ಯಾವುದೇ ಕಾರಣಕ್ಕೂ ರೈತ ವಿರೋಧಿ ತೋರಿರ್ತಕ್ಕಂಥ ಮಾತು ಹೇಳುತ್ತೆ. ಯಾಕಂದ್ರೆ ಕನಿಷ್ಠ ಇವತ್ತು ಅವರಿಗೆ 4 ಚೀಲ ಗೊಬ್ಬರ ಮಿನಿಮಮ್ ಬೇಕು. ಅದಕ್ಕೆ ನಾವು ಕೇಳ್ತಿದೀವಿ, 20 ಎಕರೆ 40 ಎಕರೆ ಇರ್ತಕ್ಕಂಥ ರೈತರಿಗೂ 40 ಚೀಲ ಗೊಬ್ಬರ ಕೊಡಬೇಕು. 10 ಚೀಲ ಇರ್ತಕ್ಕಂಥ ರೈತರಿಗೂ 10 ಚೀಲ ಗೊಬ್ಬರ ಕೊಡಬೇಕು. 3 ಎಕರೆ 2 ಎಕರೆ 4 ಎಕರೆ ಇರ್ತಕ್ಕಂಥ ರೈತರಿಗೂ ಕನಿಷ್ಠ 4 ರಿಂದ 5 ಚೀಲ ಗೊಬ್ಬರ ಕೊಡಬೇಕು. 2 ಚೀಲ ಗೊಬ್ಬರ ಕೊಡ್ತೀನಿ ಅಂತಕ್ಕಂಥ ನೀತಿ ಏನಿದೆ ಇದನ್ನ ಒಪ್ಪೋದಿಲ್ಲ, ಇದನ್ನ ಸಹಿಸೋದಿಲ್ಲ. ರೈತ ಕುಲಕ್ಕೆ ಅಪಮಾನ, ರೈತ ಕುಲಕ್ಕೆ ಅವಮಾನ. ಹಾಗಾಗಿರೋದ್ರಿಂದ ರೈತರಿಗೆ ಸಾಕೋಗೋಷ್ಟು ಗೊಬ್ಬರನ್ನ ನಾವು ಕೇಳಕ್ಕೆ ಬಯಸ್ತೀವಿ. ನಮ್ಮ ಕಲಬುರಗಿ ಜಿಲ್ಲೆಗೆ ಇವತ್ತು 1,500 ಮೆಟ್ರಿಕ್ ಟನ್ನದಿಂದ 2,500 ಮೆಟ್ರಿಕ್ ಟನ್ ಅಟ್ಲೀಸ್ಟ್ ಸಮಾಧಾನ ಮಾಡಬೇಕಾದ್ರೂ ಕೂಡ ಇನ್ನೂ 2,500 ಮೆಟ್ರಿಕ್ ಟನ್ ಗೊಬ್ಬರ ಬೇಕು. ಅದಕ್ಕೆ ನಾವು ಕೇಳಕ್ಕೆ ಬಯಸ್ತೀವಿ. ಮಾನ್ಯ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳೇ, ಮಾನ್ಯ ಕೇಂದ್ರದ ಕೃಷಿ ಮಂತ್ರಿಗಳೇ ಶಿವರಾಜ್ ಸಿಂಗ್ ಚೌಹಾಣ್, ನೀವಿಬ್ರು ಕೂಡಿ ಕೃಷಿ ಮಂತ್ರಿಗಳು ನೀವೆಲ್ಲರೂ ಮಧ್ಯಪ್ರವೇಶ ಮಾಡಿ ನಮ್ಮ ಜನರಿಂದ ಆಯ್ಕೆಯಾಗಿ ಅಸೆಂಬ್ಲಿಗೆ ಹೋಗಿರ್ತಕ್ಕಂಥವ್ರು, ಪಾರ್ಲಿಮೆಂಟ್ಲಿಗೆ ಹೋಗಿರ್ತಕ್ಕಂಥವ್ರು ನೀವೆಲ್ಲರೂ ರೈತರ ನೆರವಿಗೆ ಬರಬೇಕು. AC ರೂಮ್ನಲ್ಲಿ ಕೂತು AC ಕಾರ್ನಲ್ಲಿ ಓಡಾಡ್ತಕ್ಕಂಥವ್ರು ಬಿಸಿಲೇರಿ ಬಾಟ್ಲಿ ಸ್ವಾಮಿ ಕಟ್ಕೊಂಡು ಈ ಕಚಡ ಸರ್ಕಾರ ಮಧ್ಯಪ್ರವೇಶ ಮಾಡಿ ರೈತರಿಗೆ ಸಾಕಾಗುವಷ್ಟು ಗೊಬ್ಬರನ್ನ ವಿತರಣೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಮಾಡ್ತಿದ್ದೀವಿ. ನಮ್ಮವರೇ ಆಗಿರ್ತಕ್ಕಂಥವ್ರು ಮುಖ್ಯಮಂತ್ರಿಗಳಾಗಿದೆ ಪ್ರಿಯಾಂಕಾ ಖರ್ಗೆಜಿ ಅವರು ಕೂಡ